ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲನೂ ಮಾಡಿದ್ದೀನಿ. ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸ್ವಲ್ಪ ಲೇಟೇ ಆಯ್ತು ಇವತ್ತು. ವಿಶೋ ಬಾ ನೋಡಿ, ಇವಳು ಕೂಡ ಇನ್ನೂ ತಿಂಡಿ ತಿಂದಿಲ್ಲ. ಮದುವೆ ಇವಳಿಗೆ ತಿನ್ನಿಸ್ತೀನಿ, ಆಮೇಲೆ ನಾವು ತಿಂತೀವಿ. ಬಾ, ನಿಂಗೆ ಇಡ್ಲಿ ಇಷ್ಟನಾ? ನೋಡಿ, ಇದು ಒಣ ಕೊಬ್ಬರಿಯಿಂದ ಮಾಡಿರುವಂಥದ್ದು ಚಟ್ನಿ. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈ ರೆಸಿಪಿ ಬೇಕಾದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಅನ್ಸೋದಿಲ್ಲ. ಹಸಿ ಕೊಬ್ಬರಿಗಿಂತಲೂ ಒಣ ಕೊಬ್ಬರಿಯಿಂದ ತುಂಬ ಟೇಸ್ಟಿ ಇರುತ್ತೆ. ನೋಡಿ, ತಲೆ ಇದ್ದಿದ್ರೆ ಯಾವ ಥರ ಕಾಣುತ್ತೆ ಅಂತ ಹೇಳೋದು. ಸೂಪರಾ? ಸೂಪರ್, ಚೆನ್ನಾಗಿದೆಯಾ? ಸಾಕು, ತಿಕಡೆ ಬರೋ ತಿಕಡೆ ಸಾಕು. ಛಾನೆ ಒಣ ಸಾಕು. ಅವಳು ಮರಾಠಿ ಜಾಸ್ತಿ ಮಾತಾಡೋದು. ಕನ್ನಡ ಅವಳಿಗೆ ಪೂರ್ತಿ ತಿಳುತ್ತೆ, ಬಟ್ ಮರಾಠಿಯಲ್ಲಿ ಮಾತಾಡೋದು. ಕನ್ನಡ ಕೆಲವೊಂದು ವರ್ಡ್ಸ್ನ ಮಾತಾಡ್ತಾಳೆ ಚೆನ್ನಾಗಿ. ಅಂದರೆ ನಮ್ಮ ಅಪ್ಪರಿಗೆ ಬರೋದಿಲ್ಲ, ಮರಾಠಿ ಬರೋದಿಲ್ಲ ಅವರಿಗೆ. ಮರಾಠಿ ತಿಳುತ್ತೆ, ಬಟ್ ಮಾತಾಡೋದು ಬರೋಲ್ಲ. ಇವಳಿಗೆ ಅದೇ ಥರ. ಇವಳಿಗೆ ತಿಂಡಿ ತಿನ್ನಿಸಿ ಮತ್ತೆ ನಿಮಗೆ ಸಿಗ್ತೀನಿ. ಇನ್ನು ತುಂಬ ಕೆಲಸ ಬಾಕಿ ಇದೆ, ಬಟ್ಟೆ ಒಗೆಯೋದು ಎಲ್ಲ ತುಂಬ ಕೆಲಸ ಇದೆ. ಅದನ್ನೆಲ್ಲ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೊರಗಡೆ ಅಂದರೆ ಏನಿಲ್ಲ, ನಮ್ಮ ಹೊಸ ಮನೆಗೆ ಹೋಗಬೇಕು. ತುಂಬ ದಿನ ಆಯಿತು ಹೋಗ್ಬೇಕೀಗ. ಕೆಲಸ ಎಷ್ಟಾಗಿದೆ ಅಂತ ನೋಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಅಂದರೆ ಇದೇ ಮೇ 10 ತಾರೀಕಿಗೆ ಹೋಗಬೇಕಾಗಿತ್ತು ನಾವು, ಬಟ್ ಸ್ವಲ್ಪ ಲೋನ್ ಸ್ವಲ್ಪ ಕೆಲಸ ಬ್ಯಾಂಕ್ಗಳಿಂದ ಹೋಗೋದಕ್ಕಾಗಲಿಲ್ಲ. ಈ ಜೂನಲ್ಲಿ ಹೋಗ್ಬೇಕಂದ್ರೆ ಇನ್ನೂ ಮುಹೂರ್ತ ಇಲ್ಲ, ಆ ರೀತಿಯಿಂದ ಏನೇನೋ ಹೇಳ್ತಿದ್ದಾರೆ, ನೋಡಬೇಕು. ಆದರೆ ಇಲ್ಲಾಂದರೆ ಜುಲೈಯಲ್ಲೇ ಡೈರೆಕ್ಟು ನೋಡೋಣ, ಕೇಳ್ತಿದ್ದೀವಿ. ಇನ್ನು ಇದ್ರೆ ಹೋಗೋದಿಲ್ಲ ಅಂದರೆ ಇನ್ನೂ ಒಂದು ಮಂತು ಪೋಸ್ಟ್ಮನ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಇಲ್ಲೇ 1 ಮಂತ್ ಬಾಡಿಗೆ ತುಂಬಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ತುಂಬಲೇಬೇಕಾಗುತ್ತೆ. ಇದ್ರೆ ಚೆನ್ನಾಗಿರುತ್ತೆ. ನನಗೆ ಅಲ್ಲಿ ಯಾವಾಗ ಹೋಗ್ತೀನಿ ಅಂತ ಅನಿಸ್ಬಿಟ್ಟಿದೆ ನನಗೆ. ಹೇಗೆ ಆಗಬೇಕು ನೋಡಿ. ಅವಳಿಗೆ ಚಟ್ನಿ ಒಳಗಂತೆ ಸಾಂಬಾರು ಬೇಕಾ? ಹಾಂ, ಸಾಂಬಾರು ಫ್ರೆಂಡ್ಸ್. ಇವಳಿಗೆ ತಿಂಡಿ ತಿನ್ನಿಸಿ ಮತ್ತೆ ನಾವು ರೆಡಿಯಾಗಿದ್ದೀವಿ ಹೋಗ್ಬೇಕಂತ ಮನೆಗೆ. ನೋಡಿ, ಬಿಲ್ಲು ಕೂಡ ರೆಡಿಯಾಗಿದೆ. ಸೇ ಹಾಯ್ ಫ್ರೆಂಡ್ಸ್, ಹಾಯ್. ನೋಡಿ, ಈ ಥರ ಒಂದೇ ಜುಟ್ಟು ಹಾಕ್ಕೊಂಡಾಳಿವೆ, ಒಂದೇ. ಹೌದಲ್ಲ ಶ? ಚೆನ್ನಾಗಿ ಕಾಣ್ತಿದೆಯಲ್ಲ? ಹಾಂ, ಬನ್ನಿ ನಿಮಗೆ ಇವತ್ತು ಅಲ್ಲಿ ಏನೇನು ಕೆಲಸ ಆಗಿದೆ ಅಂತ ತೋರಿಸ್ತೀನಿ. ನಾವಿಬ್ಬರು ರೆಡಿಯಾಗಿದ್ದೀವಿ ಈಗ. ರೆಡಿ ಆಗೋದು ನೋಡೋದಕ್ಕೆ. ಬನ್ನಿ ಹೋಗೋಣ. ಇಲ್ಲಿಂದ ಹೋಗ್ಬೇಕಂದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಬೇಕು. ಅರ್ಧ ಗಂಟೆ ಇರಲಿಲ್ಲ, ಒಂದು 25 ನಿಮಿಷ ಆದರೆ ಸಾಕು. ನಾವು ಗಾಡಿ ಎಷ್ಟು ಸ್ಪೀಡ್ ಹೊಡಿತೀವಿ ಅದ್ರ ಮೇಲೆ. ಒಂದು 7 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನಾವಿರೋದಲ್ಲ ಪ್ರೆಸೆಂಟು. ಇಲ್ಲಿಂದ 7 ಕಿಲೋಮೀಟ್ರ್ ದೂರ ಇದೆ. ತುಂಬ ದಿನ ಆಯಿತು ಆ ಮನೆಗೆ ಹೋಗಿಲ್ಲ ನಾನು. ಅನ್ಕೋತೀನಿ ಒಂದು 20 ದಿನವೇ ಆಯ್ತು ಅನ್ಕೋತೀನಿ ಹೋಗಿಲ್ಲ ನಾವು ಆ ಕಡೆ. ಹೋಗ್ಬೇಕಂತ ರೆಡಿಯಾಗಿದ್ದೀವಿ. ರೆಡಿಯಾಗಿ ಹೋಗ್ಬೇಕಂದ್ರೆ ನಾನು ಅಂದ್ಕೊಂಡೆ ಒಂದು 5 ಗಂಟೆಗಾದರೂ ಇಲ್ಲಿಂದ ಮನೆಯಿಂದ ಹೊರಡಬೇಕಂತ. 5:15 ಆಯ್ತು, ಇನ್ನೂ ರೆಡಿ ಆಗ್ತಿಲ್ಲ. ನಾವು ರೆಡಿ ಆಗ್ತಿದ್ದಾರೆ ಅನ್ಕೋತೀವಿ, ಲೇಡೀಸೇ ಲೇಟ್ ಅಂತ. ಬಟ್ ನಮ್ಮ ಮನೇಲಿ ಆ ಥರ ಇಲ್ಲ. ನಾವು ರೆಡಿ ಆದ ಬಳಿಕ ನಾವು ಜಾಸ್ತಿ ಟೈಮ್ ತೊಗೋತೀವಿ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ, ನಾವು ರೆಡಿ ಆಗ್ಬೇಕು, ಅವ್ರು ರೆಡಿ ಆಗ್ಬೇಕು. ಇದು ಒಂಥರ ನಮ್ಮಲ್ಲಿ ಬೇರೆ ಪ್ರೊಸೀಜರ್. ಬನ್ನಿ ಇವತ್ತು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಏನೇನು ಕೆಲಸ ಆಗಿದೆ ಅಂತ.
ನಾವು ಈ ಕಡೆ ಪ್ಲ್ಯಾಟ್ ತೊಗೊಂಡಿದ್ದೇವಲ್ಲ ಈ ಸೈಡು ಫುಲ್ಲು ಎಲ್ಲ ಪ್ಲ್ಯಾಟ್ ಆ ಥರನೇ ಇದ್ಬಿಡೆ ನೋಡಿ. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಂದರೆ ಫುಲ್ ಈ ಕಡೆ ಎಲ್ಲ ನೋಡೋಕ್ಕೆ ಮನೆಗಳಿಗಿಂತ ಜಾಸ್ತಿ ಪ್ಲ್ಯಾಟೇ ಇರೋದು. ಅಂದರೆ ಫ್ಲ್ಯಾಟ್ಗೆ ಫೇಮಸ್ ಆಗಿಬಿಟ್ಟು ಚರೊಳ್ಳಿ ಅಂದರೆ ಇದು ತುಂಬ ದೂರ ತನಕ ಇದು ಹಾಗೆ ಮುಂದೆ ದೊಡ್ಡ ಹಾಕೋತಾನೆ ಹೊಂಟಿದೆ. ತುಂಬ ದೊಡ್ಡದಿದೆ. ಫುಲ್ಲು ಹೇಳಬೇಕಂದ್ರೆ ಮೊದಲು ಈ ಕಡೆ ಏನೂ ಇರೋದಿಲ್ಲ. ಈಗ ಇಷ್ಟೊಂದು ಡೆವಲಪ್ ಆಗಿದೆ ಅಂದರೆ ಅನಿಸೋದೇ ಇಲ್ಲ ಇದು ಫುಲ್ ಎಕ್ದಮ್ ಸಿಟಿಯಲ್ಲಿದೆ ಅಂತ ಅನಿಸ್ಬಿಡುತ್ತೆ. ಬಟ್ ಇದು ಮೊದಲು ಸೈಡಿಗೆ ಒಂದು ಊರು ಥರ ಇತ್ತು. ಬಟ್ ಈಗ ಫುಲ್ ಇಟ್ಟು ಡೆವಲಪ್ ಆಗಿಬಿಟ್ಟಿದ್ರೆ ನೋಡೋಕ್ಕೆ ಒಂದು ಕನ್ಸಲ್ಲ. ಅಂದರೆ ಅಷ್ಟು ದೊಡ್ಡದಾಗಿಬಿಟ್ಟಿದೆ ಈಗ ಫುಲ್ಲು. ರೇಟ್ ಕೂಡ ಅಷ್ಟೇ. ನಾವು ತೊಗೊಂಡಿದ್ರು ಸ್ವಲ್ಪ ಸದ್ಯಕ್ಕೆ ಹೇಳಬೇಕಂದ್ರೆ ನಾವು ತೊಗೊಂಡಿದ್ದು ಒಂದು ಪೂರ್ತಿ ಒಂದು ಊರು ಅಂದ್ಕೊಳ್ಳಿ. ಒಂದು ಊರು ಎಂಡಿಗೆ ತೊಗೊಂಡಿರೋದು ಪೂರ್ತಿ ಲಾಸ್ಟಿಗೆ ತೊಗೊಂಡಿರೋದು. ಅಲ್ಲೇ 30 ಲಕ್ಷ 1 BHK. ಇಲ್ಲಿ ನೋಡಿದ್ರೆ 35. ಈ ಥರ 1 BHKನೇ ಇಷ್ಟೊಂದು ಕಾಸ್ಟ್ಲಿ ಇದೆಯಲ್ಲ. ತುಂಬ ನೋಡಿ 1 BHK ಮನೆ ತೊಗೋಬೇಕಾದ್ರೆ ಇಷ್ಟೊಂದು ನೋಡಿ. ಇಲ್ಲಿ ದೇವಸ್ಥಾನ ಕೂಡ ಇದೆ, ಚೆನ್ನಾಗಿದೆ ಇದು. ಇಲ್ಲೇ ಹೋಗುವಾಗ ಇನ್ನು ಸ್ವಲ್ಪ ದೂರ ಹೋದರೆ ನಮ್ಮ ಫ್ಲ್ಯಾಟ್ ಬರುತ್ತೆ. ಬಾನಿಲ್ಲ, 1 ಕಿಲೋಮೀಟ್ರ್ ಇದು 1 ಕಿಲೋಮೀಟ್ರ್ ಮುಂದೆ ಹೋಗಬೇಕು ನೋಡಿ. ಅಂದ್ರೆ ಇಷ್ಟೊಂದು ನೋಡಿ ಈ ಕಡೆ ನೋಡಿ ಎಷ್ಟೊಂದು ಖುಲ್ಲಾ ಜಾಗ ಇದೆಲ್ಲ. ಇದು ನೋಡಿದ್ರೆ ಕೆಟ್ಟ ಅನ್ನಿಸ್ತಂದ್ರೆ ಈ ಜಾಗ ತೊಗೋಬೇಕಂತ ಎಷ್ಟು ದಿನ ಅಂತ ಕಾಯ್ಕೊಂಡಿದ್ದೇವೆ ಅಂದರೆ ತುಂಬ ದಿನ. ಇದಕ್ಕೋಸ್ಕರನೇ ಒಂದು 4 ವರ್ಷ ಆದರೂ ನಾವು ವೇಸ್ಟ್ ಮಾಡಿದ್ದೇವೆ. ನಾವು ಇಲ್ಲಾಂದರೆ ಫ್ಲ್ಯಾಟ್ ತೊಗೊಂಡಿದ್ರೆ ಫ್ಲ್ಯಾಟು ನಮ್ಮ ಹೆಸರಲ್ಲೇ ಆಗಿ ಅದ್ರದ್ದು ಪೂರ್ತಿ ರೊಕ್ಕ ಕೂಡ ಮುಟ್ಟಿರುವಂಥದ್ದು. ಜಾಗ ನೋಡಬೇಕಂತ ಈಗ ಮೊದಲು ಅವಾಗ ನಾವು ಇಲ್ಲಿ ಬಂದಾಕ್ರಿದ್ದು ನಮ್ಗೆ ತುಂಬ ದೂರ ಅನ್ನಿಸ್ತಿತ್ತು. ಬಟ್ ಆದರೆ ಈಗ ಇಷ್ಟೊಂದು ಡೆವಲಪ್ ಆಗಿಬಿಟ್ಟಿದ್ರೆ ಫುಲ್ಲು ಇಲ್ಲಿಂದ ಅಲ್ಲಿ ತನಕ ಫ್ಲ್ಯಾಟೇ ಆಗಿಬಿಟ್ಟಿದೆ. ಹಾಗಾಗಿ ಏನೂ ಅನಿಸಲ್ಲ ಈಗ. ಅವಾಗೂ ನಮ್ಮ ಅತ್ತೆಗೆ ಇರೋದು ರೊಕ್ಕ ಅಷ್ಟೇ ಇತ್ತು, ಈಗೂ ಅಷ್ಟೇ ಇದೆ. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ. ನಾವು ನೋಡಿ ಈ ರೋಡ್ ಕಾಣುತ್ತಲ್ಲ, ಈ ಕಡೆಯಿಂದ ಕೂಡ ನಾವು ಹೋಗ್ಬೋದು ನಮ್ಮ ಫ್ಲ್ಯಾಟಿಗೆ. ಈ ಕಡೆಯಿಂದ ಕೂಡ ಹೋಗ್ಬೋದು. ಅಂದರೆ ಈ ಕಡೆಯಿಂದ ಹೋದರೆ ಸ್ವಲ್ಪ ಹತ್ತಿರ ಆಗ್ಬಿಡುತ್ತೆ. ಅದು ಎಕ್ದಮ್ ಮೇನ್ ರೋಡ್ ಇದೆ, ಪಟ್ ಅಂತ ಹೋಗ್ಬೋದು. ಇದು ಒಳಗಿಂದ ಸ್ವಲ್ಪ ಊರು ಒಳಗಿಂದ ಹೋಗಬೇಕಾಗುತ್ತೆ. ಸ್ವಲ್ಪ ಅಷ್ಟೇ ಹತ್ತಿ ಜಾಗ ಇರೋದು. ಈ ಕಡೆ ಸೈಡ್ ಮತ್ತು ತೋರಿಸಲ್ಲ ನಿಮಗೆ. ಆ ಕಡೆ ಫುಲ್ಲು ಈ ಥರ ಇದಿದೆ ನೋಡಿ. ಇದು ಕಾಣ್ತಲ್ಲ, ಇದೇ ನಮ್ಮ ಫ್ಲ್ಯಾಟು. ಇದರಲ್ಲಿ 1 BHK ರೂಮ್ ಮಾತ್ರ ನಮ್ಮದು ನೋಡಿ. ಆ ಕಡೆ ತೋರಿಸಲ್ಲ, ಆ ರೋಡ್ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಇದು ಈ ಥರ ಸರಳಿದೆ ಅಷ್ಟೇ ನೋಡಿ. ಇಲ್ಲಿ ಎಲ್ಲ ಥರ ಶಾಪ್ ಕೂಡ ಆಗಿಬಿಟ್ಟಿದೆ ಈಗ. ಇದು ಅನಿಸೋದೇ ಇಲ್ಲ, ನಡೋ ಸ್ವಲ್ಪ ಗ್ಯಾಪ್ ಇರೋದೇನು ಅನಿಸುತ್ತೆ ನಾವು ತುಂಬ ದೂರ ಬಂದಿದೆ ಅಂತ. ಬಟ್ ಇಲ್ಲಿ ಬಂದ ಬಳಿಕ ಹಂಗಾಗ್ಬಿಡುತ್ತೆ ಅಂದರೆ ಇದು ಒಂಥರ ಫುಲ್ ಸಿಟಿ ಥರ ಆಗಿಬಿಟ್ಟಿದೆ ಈಗ ನೋಡಿ. ಎಷ್ಟು ಅದೇ ನೋಡಿ, ಅಲ್ಲಿ ಇದು ಆಫೀಸು ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನಮ್ಮ ಫ್ಲ್ಯಾಟು. ಈ ಕಡೆ ಫಸ್ಟ್ ಇದೆಲ್ಲ ಅದೇ ಆ ಬಿಲ್ಡಿಂಗಲ್ಲೇ ನಾವಿರೋದು, ತೊಗೊಂಡಿರುವಂಥದ್ದು ನಾವು ಅದನ್ನೇ. ಇಲ್ಲಿ ಒಂದಂದರೆ ಎಲ್ಲ ಥರ ಆ್ಯಕ್ಟಿವಿಟಿ ಇದೆ, ಚೆನ್ನಾಗಿದೆ ಫುಲ್ಲು. ಎಲ್ಲ ಥರ ಇದೆ ಇಲ್ಲಿ. ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಥರ ಗಾರ್ಡನ್ ಇರ್ಬೋದು, ಎಲ್ಲ ಥರ ಇದೆ. ಅಂದರೆ ಹೇಳಬೇಕಂದ್ರೆ ನನಗೆ ಹೇಳೋಕ್ಕಾಗ್ತಿಲ್ಲ. ಬಟ್ ಎಲ್ಲ ಆ್ಯಕ್ಟಿವಿಟಿನೂ ಇಲ್ಲಿದೆ. ಎಲ್ಲ ಥರ ಚೆನ್ನಾಗಿದೆ. ನಮ್ಗೆ ಅನಿಸ್ತು ತೊಗೋಬೋದು, ಚೆನ್ನಾಗಿದೆ ಅನಿಸ್ತು, ಇರಲಿ ಪರವಾಗಿಲ್ಲ ಅಂತ 1 BHK ತೊಗೊಂಡಿರೋದು. ನಮ್ಮ ಬಜೆಟ್ ಕೂಡ ಇರೋದು ಅಷ್ಟೇ, ಜಾಸ್ತಿ ನಮ್ಮ ಕೈಲೇ ಸದ್ಯಕ್ಕೆ ಆಗಲ್ಲ ನೋಡಿ. ಇಲ್ಲಿ ಕ್ರಿಕೆಟ್ ಆಡ್ಲಿಕ್ಕಿದೆ, ಗುಡಿ ಕೂಡ ಇದೆ, ಎಲ್ಲ ಥರ ಮಾಡಿದ್ದಾರೆ. ಈಗ ರೆಡಿಯಾಗಿದೆ ಇದು. ಕೆಳಗಡೆ ಕೂಡ ಕೆಲಸ ನಾ ಲಾಸ್ಟ್ ಟೈಮ್ ಬಂದಾಗ ಅಷ್ಟು ಆಗಿದ್ದಿಲ್ಲ. ಈಗ ನೋಡಿ ಎಲ್ಲ ಪರಿಸಿ ಇದೆಲ್ಲ ಕೊಂದಿಸಿದ್ದಾರೆ. ಅದು ಕೂಡ ಸ್ವಲ್ಪ ಆಗಿದೆ ಈಗ. ಬನ್ನಿ, ಈಗ ನಾವು ಬಂದೇವೆ ಇಲ್ಲಿ, ನೋಡೋಣ ಮ್ಯಾಗ ಹೋಗಿ ಎಷ್ಟು ಮಾಡಿದ್ದಾರೆ ಕೆಲಸ ಅಂತ ನೋಡಬೇಕು. ನಾವು ಬರೋಷ್ಟರಲ್ಲಿ ಎಲ್ಲ ಗಾರ್ಡನ್ದು ಕೆಲಸ ಎಲ್ಲ ಆಗ್ಬಿಡುತ್ತೆ. ಚೆನ್ನಾಗಿರುತ್ತೆ. ಇವಳಂದ್ರೂ ತುಂಬ ಇಷ್ಟಪಡ್ತಾಳೆ ಆಟ ಆಡೋಕ್ಕಂದ್ರೆ. ಬನ್ನಿ ನೋಡ್ಕೊಂಬರೋಣ ಮೇಲಕ್ಕೆ ಹೋಗಿ. ಎಲ್ಲ ಕ್ಲೀನ್ ಮಾಡಿದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಕೆಲಸ ಇದೆ, ತುಂಬ ಕೆಲಸ ಇದೆ ಬಾಕಿ. ಮಾರಾಣಿ ಯಾರು ಈಗ ಹೋಗ್ತಿದ್ದಾಳಂತ ಇಲ್ಲಿ ಬರೋಣ. ಎಷ್ಟು ದಿವಸ ಆಗ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿದ್ದಾರೆ ಈಗ. ತುಂಬ ಇಷ್ಟ ಇಲ್ಲಿ ಬರೋದಂದರೆ. ಎಲ್ಲ ಕ್ಲೀನಿಂಗ್ ಆಗಿದೆ. ಈ ಕಡೆ ಮೊದಲು ನಾವು ಇದು ನೋಡಿದ್ದು, ಆಮೇಲೆ ಗೊತ್ತಾಗಿರೋದು ಇದು ನಮ್ಮದು ಅಂತ. ಎಂಟ್ರೆನ್ಸು ಈ ಥರ ಇದೆ. ಮೊನ್ನೆಗಿಂತಲೂ ಸ್ವಲ್ಪ ಕೆಲಸ ಆಗಿದೆ. ಸ್ವಲ್ಪ ಕ್ಲೀನಾಗೂ ಮಾಡಿದ್ದಾರೆ. ಇನ್ನೂ ಮೇಲ್ಗಡೆ ಕೆಲಸ ಹಾಗೇನಿದೆ. ಇವರು ಅಂತಾರೆ ಬಟ್ ಮಾಡಿಕೊಡ್ತೀನಿ ಅಂತ, ಬಟ್ ತುಂಬ ಲೇಟ್ ಮಾಡ್ತಾರೆ. ಇನ್ನೂ ಇಲ್ಲಿ
ಡೋರ್ ಕುಂದಿರಿಸಿಲ್ಲ, ತುಂಬ ಕೆಲಸ ಇದೆ. ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದಾರೆ ಅಷ್ಟೇ. ನೋಡಿ ಡೋರ್ ಅದು ಇಲ್ಲೆಲ್ಲ ಕುಂದಿರ್ಸಿದ್ರೆ ವಾಶ್ರೂಮ್ಗೆ ಟಾಯ್ಲೆಟ್ಗೆ ಎರಡಕ್ಕೂ ಕುಂದಿರ್ಸಿದ್ದಾರೆ. ಕಿಚನ್ ಕೂಡ ಸ್ವಲ್ಪನೇ ಕ್ಲೀನ್ ಮಾಡಿದ್ದಾರೆ. ಕಿಚನ್ ಕೂಡ ಹಾಗೆ ಇದೆ. ಇನ್ನೂ ಅದು ಕಿಟಕಿ ಕುಂದಿರಿಸಿಲ್ಲ. ತುಂಬ ಕೆಲಸ ಇದೆ. ಇವ್ರು ಯಾವಾಗ ಮಾಡ್ತಾರೋ ಏನೋ. ನಮ್ಮದು ಲೇಟ್ ಆಗಿದೆ, ಹಾಗಾಗಿ ಏನೂ ಟೆನ್ಷನ್ ತೊಗೊಳಕ್ಲೇ ಇಲ್ಲ. ಇದು ಕೂಡ ಹಾಗೆ ಇದೆ. ಇದು ಬಟ್ ಜಸ್ಟ್ ಕಿಟಕಿ ಕುಂದಿರ್ಸಿದ್ದಾರೆ ಇಷ್ಟೇ. ಎಸಿ ಎರಡು ಎಲ್ಲ ಹಾಗಿದೆ. ಪ್ರತಿ ಸರಿ ಬಂದಾಕಾರ ಇದೇ ಥರ ಇರುತ್ತೆ. ಇನ್ನೂ ಕುಂದಿರ್ಸಿಲ್ಲ ಅವ್ರು, ನಾ ಇದು ಕಿಟಕಿದೆ ನಾನು. ನೋಡಿ ಈ ರೀತಿ ಕಾಣ್ತಾ ಇಲ್ಲಿಂದ. ಇನ್ನು ಇಲ್ಲಿ ಮುಂದ್ಗಡೆ ಅಂತಾರೆ ಅದು ಅಲ್ಲಿ ಆಗ್ತಿದೆ ನೋಡಿ, ಅಲ್ಲಿ ಆ ಬಿಲ್ಡಿಂಗು ಹಾಗೆ ಮುಂದಕ್ಕೆ ಹಾಕೋದು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಎಷ್ಟು ಅಂತ ಗೊತ್ತಿಲ್ಲ ನನಗೆ, ನಿಜನೋ ಅದೇನೋ. ಬಟ್ ಅದೆಲ್ಲ ಆಗಿಬಿಟ್ರೆ ಏನಾಗುತ್ತೆ, ಫುಲ್ ಪ್ಯಾಕ್ ಅಂತ ಫೀಲ್ ಆಗಿಬಿಡುತ್ತೆ. ನೋಡಬೇಕು ಹೇಗೆ ಮಾಡ್ತಾರೋ ಏನೋ ಅಂತ. ಮನೆ ನೋಡಿದಂತೂ ಆಯಿತು, ಇನ್ನೇನು ಮನೆಗೆ ಹೋಗೋದು. ಇಶೋ ಬಾ, ಇಶೋ ಕರ್ಕೊಂಬರಗಿ. ನೋಡಿ ಇನ್ನೂ ಲೈಟ್ ಫಿಟ್ಟಿಂಗು ಇದೆಲ್ಲ ತುಂಬ ಇದೆ. ಇನ್ನೂ ಎಲ್ಲ ಬೋರ್ಡದು ಕುಂದಿರ್ಸ್ಬೇಕು. ಫಿಟ್ಟಿಂಗ್ ಆಗಿದೆ, ಬಟ್ ಇನ್ನು ಬೋರ್ಡದು ಕುಂದಿರ್ಸ್ಬೇಕು, ಮೇಲ್ಗಡೆ ಲೈಟ್ ಹಾಕಬೇಕು. ಅಯ್ಯಪ್ಪ ತುಂಬ ಕೆಲಸ ಇದೆ. ಜಸ್ಟ್ ಈಗೆಲ್ಲ ಇದೆ, ಡೋರಿಗದೆಲ್ಲ ಇದು ಕುಂದಿರ್ಸಿದ್ದಾರೆ. ಈ ಥರ ಇಲ್ಲಿ ಬಂದ ತಕ್ಷಣ ನೋಡಿ ಒಳಗೆ ತುಂಬ ಮಸ್ತ್ ಅನಿಸುತ್ತೆ. ಒಳಗೆ ತಿಂದರೆ ತುಂಬ ಇಷ್ಟ ಆಟ ಆಡೋದಂದರೆ. ನೋಡಿ ಅಲ್ಲೋಣ ಇದ್ರೊಳಗೆ ಏನೇ ಮಾಡಿದ್ರಲ್ಲ, ನಾ ಹೋಗೋ ನಿಮ್ಮಿ ಗಾರ್ಡನ್ಗೂ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆಲ್ಲ ಆಟ ಆಡೋ ಸಾಮಾನು. ಹಾಗಾಗಿ ಅವಳಿಗೆ ಒಂಥರ ಅನ್ನಿಸ್ತಿದೆ. ತುಂಬ ಖುಷಿಯಾಗಿದೆ ನೋಡಿ ಅವಳಿಗೆ. ನೋಡಿ ಫುಲ್ ಹ್ಯಾಪಿ, ತುಂಬ ಖುಷಿಯಾಗಿದೆ ಅವಳಿಗೆ. ಯಾರೂ ಮಕ್ಕಳಿಲ್ಲ, ಬಟ್ ಇವಳು ಮಾತ್ರ ಆಡ್ತಿದ್ದಾಳೆ. ಸಾಕು ಬಾ, ಬರೋಕ್ಕೆ ರೆಡಿ ಇಲ್ಲ, ಬೇಡ ಅಂತೆ. ಹಾಂ ಬಸ್ ಅವ್ರ ಬಸ್. ಸಾಕು ಬರ ರೀಕಿ ಬಿಟ್ಟರೆ ಶಂತನ ಆಡ್ತಾಳೆ ಇವತ್ತು. ಸಾಕು ಮಾಡಿರಿ ಅವಳಿಗೆ, ಸಾಕು ಮಾಡಿರಿ. ಈ ಶಂತನ ಇದ್ರು ಶಂತನ ಆಡ್ತಾಳಕ್ಕೆ ಇವತ್ತಲ್ಲಿ. ಆಟ ಆಡೋದಿದೆ ಅಂತೆ. ಇನ್ನೂ ಎಲ್ಲ ಥರ ಫಿಕ್ಸ್ ಮಾಡೋದನ್ನು ಬಾಕಿ ಇದ್ದಿಲ್ಲ, ಹಾಗಾಗಿ ಅವರು ಆಟ ಆಡೋಕ್ಕೆ ಬೇಡ ಅಂದರು. ಅಂದರೂ ಸ್ವಲ್ಪ ಆಡಿದಾಳೆ, ಅಂದರೂ ಇನ್ನೂ ಆಡೋದಿತ್ತು ನಾವು. ನೋಡಿ ಎಷ್ಟೊಂದು ತರಲೆ ಮಾಡ್ತಿದ್ದಾಳಂತ. ಇನ್ನೂ ಆಡಬೇಕಂತ ಅವಳಿಗೆ. ಅರೆ ಆಡಾಕತ್ತಿ ನಡಿ, ಮತ್ತೆ ಯಾವಾಗರೇ ಇಲ್ಲೇ ದಿನ ನೀನೇ ಆಡಾಕಿದೆ. ಇಲ್ಲಿ ಇಲ್ಲಾರು ಮತ್ತೆ ಬರ್ತಾರೇನು? ಎಷ್ಟು ಆಡಿದಿ ಆಕೆ? ನನಗೆ ಅನ್ಸಿದ್ರಿ ನಮಗೆ ಮನೆಯಾಗೆ ಹೋಗ್ಬಿಡಲ್ಲ, ಬಟ್ ಆಡ್ಲಿಕ್ಕೆ ಆಕಿಗೆ ಗೊತ್ತಾಯ್ತಂದ್ರೆ ಆಕಿನೇ ಬರ್ತಾಳೆ ತಳೆ ಹಿಡ್ಕೊಂಡಿನ. ಇವ ಅಂಜಿಕಿನೇ ಅದು ವೈಕಿತ್ತು ನನಗರ ಇಲ್ಲಿ ಹಿಡಿಯೋದಂದ್ರೆ. ಆಕಿಗೆ ಅಪ್ಪನ ಕುಂದ್ರಲ್ಲ, ನಂದ ಹೈರಾಣ. ನೀ ಏನು ಚಂತನ ಆಪಿಸ್ಕೋತಿ ಖರೆ, ಆಕೆ ಹಿಡಿಬೇಕಲ್ಲ. ನಾ ಯಪ್ಪ ನೆನ್ಸ್ಕೊಂಡ್ರೆ ಅಂಜಿಕೆ ಬರ್ತದೆ ನನಗೆ. ಟೈಮ್ ಅಟ್ಟೆ ಇದು ನನ್ನ ಕೈಯಾಗೈತಿ. ಮತ್ತು ಫ್ರೆಂಡ್ಸ್ ಈಗ ನಾವು ಮನೆಗೆ ಹೊಂಟಿದ್ದೀವಿ. ಇಲ್ಲಿ ಹೋಗ್ತಾನೆ ಇಲ್ಲಿ ಸೈಡಿಗೆ ಒಂದು ಮಾಲ್ ಥರ ಓಪನ್ ಆಗಿಬಿಟ್ಟಿತ್ತು, ಬಜಾರ್ ಥರ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಂತ ಬಂದೀವಿ. ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನೂ ತೊಗೊಳಲ್ಲ ನಾನು ಅನ್ಕೋತೀನಿ, ತೊಗೋಬೇಕಂತ ಏನು ಅನ್ನಿಸ್ತಿಲ್ಲ ನನಗೆ. ನೋಡೋಣ, ಏನಾದರೂ ತೊಗೊಂಡ್ರೆ ಅಷ್ಟೇ, ಸ್ವಲ್ಪ ತೊಗೊಂಡು ಹೋಗಬೇಕು. ಅದು ಹೊರಗೋಕೆ ಮನೆಗೆ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ ಮಾತ್ರ, ಸಖತ್ತು ಡ್ರೆಸ್ಸಸ್ ಇದೆಲ್ಲ ಇದೆ. ನೋಡೋಣ, ಇದೆಲ್ಲ ನೋಡಿಕೊಂಡು ಏನಾದರೂ ಸ್ವಲ್ಪ ಹೊರಗಡೆ ತಿಂಡಿ ಇದೆ ತಿನ್ಕೊಂಡು ಹೋಗ್ಬೇಕಂತ. ಸ್ನ್ಯಾಕ್ಸು ಚೆನ್ನಾಗಿದೆ, ಡ್ರೆಸ್ಸಸ್ ಎಲ್ಲ. ಅದರಲ್ಲಿ ನನ್ನ ಮಗಳು ನಿಂದ್ರಲ್ಲ ನಿಜ ಜಾಗದಲ್ಲಿ, ಹಾಗಾಗಿ ಏನೋ ಇಲ್ಲಿ ಜಾಸ್ತಿ ಟೈಮ್ ಏನು ಮಾಡಲ್ಲ. ಇಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಮನೆಗೆ ಹೋಗೋದು ಇಷ್ಟೇ ಈಗ.
ಹೊರಗಡೆ ಚೆನ್ನಾಗಿತ್ತು ಸೋಫಾ ಅದೆಲ್ಲ ನೋಡೋಕ್ಕೆ ಸಖತ್ತಾಗಿತ್ತು. ಹೊಸ ಮನೆ ನೋಡಿಕೊಂಡು ಬಂದೀವಿ. ಈಗ ಸ್ವಲ್ಪನೇ ರೆಡಿ ಮಾಡಿದ್ರು, ಬಟ್ ಅವ್ರು ಹೇಳಿದ್ರೆ 5ನೇ ತಾರೀಕು ಅಷ್ಟೇ ನಿಮಗೆ ರೆಡಿ ಮಾಡಿ ನಾವು ಕೊಡ್ತೇವೆ ಅಂತ. ಬಟ್ ಒಂದು ಬೇಜಾರಾಗ್ತದೆ ಏನಂದರೆ ಈಗ ಮುಹೂರ್ತಿಲ್ಲ ಅಂತೆ, ಮನೆ ಶಾಂತಿ ಮಾಡೋಕ್ಕೆ ಮುಹೂರ್ತಿಲ್ಲ ಅಂತೆ. ಅದು ತುಂಬ ಬೇಜಾರಾಗ್ತಿರೋದು. ಬಟ್ 1 ಮಂತ್ ವೇಸ್ಟ್ ಆಗುತ್ತಲ್ಲ ಅಂತ ನನಗೆ ಅಲ್ಲಿ ಯಾವಾಗ ಹೋಗ್ತೀನಿ ಅಂತ ಇಷ್ಟೊಂದು ಆತರ ಆಗ್ಬಿಟ್ಟಿದೆ. ಅಂದರೆ ಯಾವಾಗ ಹೋಗ್ತೀನಿ ಅಂತ. ಬಟ್ ಆದರೆ 1 ಮಂತು ಈ ಜೂನ್ ಪೂರ್ತಿ ಇಲ್ಲ ಅಂತ ಜುಲೈದಲ್ಲೇ ಇರೋದು ಒಳ್ಳೆ ದಿನ. ಮತ್ತು ಮನೆ ಅಂದ ಬಳಿಕೆ ಚಲೋ ದಿನ ಹೋದ್ರೇ ಎಲ್ಲ ಅದೊಂದು ನಂಬಿಕೆ, ಒಳ್ಳೆ ಮುಹೂರ್ತ ನೋಡಿ ಹೋದರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ನೂ 1 ಮಂತ್ ಇಲ್ಲೇ ತೆಗಿಬೇಕಿದೆ ಮನೆಯಲ್ಲೇ, ರೆಂಟಲ್ಲೇ. ಪರವಾಗಿಲ್ಲ, ಅಷ್ಟು ದಿನವೇ ಕಾಯ್ದಿದ್ದೇವಂತೆ. ಇನ್ನೂ 1 ಮಂತಲ್ಲಿ ಏನಾಗೋದಿರೋದು, ಇನ್ನೂ 1 ತಿಂಗಳಿತ್ತು ಹೋಗಬೇಕು ಅಷ್ಟೇ ಮಾಡಿರೋದು ಕೆಲಸ. ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ನಮ್ಮ ಮನೆ ಯಾವ ರೀತಿ ಇದೆ ಅಂತ. ಇನ್ನೂ ಎಲ್ಲ ಪೂರ್ತಿ ಕಂಪ್ಲೀಟ್ ಆದ ಬಳಕೆ ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಈಗ ಅದು ಅರ್ಧನೇ ಮಿಸ್ಸಿ ಅನಿಸುತ್ತೆ, ಏನು ಅರ್ಥ ಆಗಲ್ಲ. ಅದು ನಮ್ದು ಇರೋದು 1 ಬೇಸಿಗೆನೆ. ನಮ್ಮ ಇಷ್ಟು ಚಿಕ್ಕ ಫ್ಯಾಮಿಲಿಗೆ ಸಾಕಾಯ್ತು. ನಮ್ಮ 3 ಜನಕ್ಕೆ ಸದ್ಯಕ್ಕೆ ಸಾಕಾಯಿತು. ನಮ್ಮ ಬಜೆಟ್ ಇರೋದು ಕೂಡ ಅಷ್ಟೇ, ತಕ್ಕಂಗೆ ಇದೆ. ಅಂದ್ರೂ ನಮಗೆ ತುಂಬ ಅನಿಸುತ್ತೆ. ಅದು ಅಂದ್ರೂ ಒಂದು 30 ಲಕ್ಷನೇ ಆಯಿತು. ಅದು ನಮ್ಮಲ್ಲಿ ಓಪನ್ ಪಾರ್ಕಿಂಗ್ ತೊಗೊಂಡಿದ್ದೀವಿ, ಕಾರ್ ಪಾರ್ಕಿಂಗ್ ತೊಗೊಂಡಿಲ್ಲ. ಇನ್ನೂ ಓಪನ್ ಪಾರ್ಕಿಂಗ್ ತೊಗೊಂಡ್ರೆ 30 ಲಾಖು ಬರೋಬ್ಬರಿ ಆಗಿಬಿಡ್ತೈತೆ. ಮೇಗೆ ಹೆಚ್ಚು ಕಡಿಮೆ ಅಂದರೆ 30 ಲಾಖ ಮೇಗೆ, ಏನೋ ಸ್ವಲ್ಪ ಜಾಸ್ತಿ ಅಂದರೆ 30 ಲಾಖ ಅಂದರೆ ಹಿಡಿದಿದೆ ಫಿಕ್ಸು. ಅದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದು ಇದಂದರೆ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ಇನ್ನೇನೋ ಇರುತ್ತೆ ತುಂಬ, ಅದನ್ನು ಎಷ್ಟೊಂದು ಹೇಳೋಕ್ಕೆ ಗೊತ್ತಾಗಲ್ಲ. ಅದು ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೋದು. ಸ್ವಲ್ಪ ಜಾಸ್ತಿ ಕಮ್ಮಿ ಒಂದು 30 ಲಾಖ ಅಂದರೆ ಫಿಕ್ಸು. ನಾವು ಓಪನ್ ಪಾರ್ಕಿಂಗ್ ತೊಗೊಂಡಿರೋದ್ರಿಂದ ನಮ್ಗೆ ಸದ್ಯಕ್ಕಂದ್ರೂ ನಮ್ಮ ಜೊತೆ ಗಾಡಿ ಇಲ್ಲ, ಏನಿಲ್ಲ. ಇರೋದು 2 ವೀಲರು. ಹಾಗಾಗಿ 4 ವೀಲರ್ ತೊಗೊಂಡು ಬಳಿಕೆ ನೋಡೋಣ. ಅದು ಈ ಸದ್ಯಕ್ಕೆ ತೊಗೊಂಡು ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಮತ್ತೆ ಹಪ್ತ ಜಾಸ್ತಿ ಬರುತ್ತಂತ ಪರವಾಗಿಲ್ಲ ಅಂತ ಬಿಟ್ಟಿದ್ದೀವಿ. ಹಾಗೆ ಇವತ್ತು ಅಲ್ಲಿ ಹೋಗಿದ್ದಲ್ಲ, ಒಂದು ಅಲ್ಲಿ ಬಜಾರ್ ಥರ ಅಂದರೆ ಒಂದು ಮಾಲ್ ಓಪನ್ ಆಗಿತ್ತು. ಮತ್ತು ಅದು ಏನಂತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಅಂದರೆ ಅವಳಿಗೆ ನನಗೆ ಕೂಡ ಇಬ್ಬರಿಗೆ ತೊಗೊಂಡಿರುವಂಥದ್ದು. ಅವ್ರೇನು ತೊಗೊಂಡಿದ್ದಾರೆ, ಅದು ಅವ್ರದ್ದೇನು ಬೇರೆಯೇ. ನೋಡಿ, ಇವಳಿಗೆ ಈ ಥರ ಒಂದು ಸರ ತೊಗೊಂಡಿದ್ದೀನಿ. ಎಲ್ಲ ಡ್ರೆಸ್ ಮೇಲೆ ಇವಳಿಗೆ ಚೆನ್ನಾಗಿ ಅನಿಸುತ್ತೆ ಅಂತ ಈ ಥರ ಸರ ತೊಗೊಂಡಿದ್ದೀನಿ. ವೈಟ್ ಮುತ್ತಿನ ಸರ. ನಮಗೆ ಈ ಬೆಂಗಲ್ಸ್ ತೊಗೊಂಡಿದ್ದೀವಿ. ಇಟ್ಟು ಸಖತ್ತಾಗಿದೆ ಅಲ್ಲ, ಇವು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ ನನ್ನ ಕ್ಯಾಮ್ರಾದಲ್ಲಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ. ಇನ್ನೂ ಜಾಸ್ತಿ ತೊಗೊಂಡಿಲ್ಲ, ತೊಗೊಂಡಷ್ಟು ಕಮ್ಮಿನೇ ಅನಿಸುತ್ತೆ. ಹಾಗಾಗಿ ನಾವಿನ್ನೂ ಭಾಳ ತೊಗೊಳಕ್ಕೆ ಹೋಗಲಿಲ್ಲ. ಅಯ್ಯೋ, ಅಲ್ಲಿ ಹೊಕ್ಕೊಳ್ಳೋ ಮುಂದೆ ಪಟ್ ಅಂತ ಹೋಗ್ಬಿಡ್ತಿಲ್ಲ, ಏನು ಹೋಗ್ತಾನೆ ಇಲ್ಲ. ಜಾಸ್ತಿ ಲೂಸ್ ತೊಗೊಂಡು ಏನಾಗ್ಬಿಡುತ್ತೆ ಅಂದರೆ ಅದು ಸರಿಗೆ ಅನಿಸಲ್ಲ ಅಂತ. ನೋಡಿ, ಚೆನ್ನಾಗಿ ಕಾಣಿಸುತ್ತಲ್ಲ ಹಾಕ್ಕೊಂಡು ಹೋಗ. ಅಲ್ಲಿ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣುತ್ತೆ ಗೊತ್ತಿಲ್ಲ, ಬಟ್ ಆದರೆ ಈ ಥರ ನೋಡೋಕ್ಕಂದ್ರೆ ಸೂಪರಾಗಿ ಕಾಣುತ್ತೆ. ಇವನ್ನೇ ರೇಟ್ ತೊಗೊಂಡಿದ್ದೀನಿ, ಏನಿಲ್ಲ, ಜಸ್ಟ್ 20 ರೂಪೀಸ್, 40 ರೂಪಾಯಿ. ಒಂದಕ್ಕೆ 20 ರೂಪಾಯಿ ಅಂತೆ. 2 ತೊಗೊಂಡಿದ್ದೀನಿ, 40 ರೂಪಾಯಿ. ಹಾಗೆ ಇದನ್ನು ಕೂಡ ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ. ಸ್ಟೋನ್ ಮಧ್ಯೆ ಅಲ್ಲೆಲ್ಲ ಇದೆ ನೋಡಿ, ಚೆನ್ನಾಗಿದೆ ಇಲ್ಲ. ಇದು ಕೂಡ ಸಿಂಪಲ್ಲಾಗಿ ಸಖತ್ತಾಗಿ ಕಾಣುತ್ತೆ. ನೋಡಿ, ಚೆನ್ನಾಗಿದೆ ಇಲ್ಲ, ಚೆನ್ನಾಗಿದೆ. ಸಿಂಪಲ್ಲಾಗಿ ಚೆನ್ನಾಗಿದೆ, ಸಖತ್ತಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಕೂಡ ಅಷ್ಟೇ 20 ರೂಪಾಯಿ. ಚೆನ್ನಾಗಿದೆ ಅಲ್ಲ. ಇಷ್ಟೇ ತಂದಿರೋದು, ಬೇರೇನೂ ತಂದಿಲ್ಲ. ಏನು ತೊಗೊಂಡಷ್ಟು ಕಮ್ಮಿನೇ ಅನಿಸುತ್ತೆ. ಹಾಗಾಗಿ ಏನು ತೊಗೊಳ್ಳಿಲ್ಲ, ಜಸ್ಟು ಸ್ವಲ್ಪ ಫ್ರೂಟ್ಸು ಮತ್ತು ತರಕಾರಿ ಸ್ವಲ್ಪ ತೊಗೊಂಡು ಬಂದೀವಿ. ಮತ್ತು ಹೊರಗಡೆ ಹೋಗೋದಲ್ಲ, ಹಾಗಾಗಿ ಅದನ್ನೆಷ್ಟೇ ತಂದಿದ್ದೀನಿ. ಇಷ್ಟೇ ಶಾಪಿಂಗ್. ಅಲ್ಲಿ ಅಷ್ಟು ದೊಡ್ಡ ಮಾಲ್ಗೆ ಹೋಗಿ ಇಷ್ಟೇ ತೊಗೊಂಡು ಬಂದಿರೋಂಥದ್ದು. ಅಂದರೆ ತೊಗೊಂಡಷ್ಟು ಕಮ್ಮಿನೇ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲೆಲ್ಲ ವೆರೈಟಿ ಎಲ್ಲ ಥರ ಇತ್ತು, ಅದನ್ನು ತಿನ್ಕೊಂಡು ಬಂದೀವಿ. ಇಷ್ಟೇ ತಂದಿರೋ ಅಂಥದ್ದು. ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗೆ ಅನಿಸಂತ ಕಮೆಂಟ್ ಮುಖಾಂತರ ತಿಳಿಸಿ. ಹೇಗಿದೆ ನಮ್ಮ ಮನೆ, ಚೆನ್ನಾಗಿದೆ ಅಲ್ಲ. ಅಷ್ಟೇ ಸಿಂಪಲ್ಲಾಗಿರೋ ಸಿಂಪಲ್ ಅನ್ನೋಕ್ಕಿಂತ ಏನು ಬೇಕಂತ ಅರ್ಥ ಆಗ್ತಿಲ್ಲ. ಬಟ್ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಇವಳಿಗೊಂಥರ ಗಾರ್ಡನ್ ತುಂಬ ಇಷ್ಟ ಆಗಿದೆ.
ಅಲ್ಲಿ ಹೋದ್ಬಳಕೆ ಅವಳು ತಳಗಡೆ ಬರ್ತಾಳೆ ಅನ್ನೋದು ಗ್ಯಾರಂಟಿ ಇಲ್ಲ. ಡೈಲಿ ಅಲ್ಲಿ ಆಟ ಆಡ್ತಾನೆ ಇರೋದು ತಳಗಡೆನೆ. ಅದೊಂಥರ ಖುಷಿ ಇದೆ. ಏನಂದ್ರೆ ಅವಳಿಗೆ ತುಂಬ ಇಷ್ಟಪಟ್ಟಳು ಅವಳು. ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಒಂದು ಲೈಕ್ ಕೊಡಿ. ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.